ಆಯ್ತು ಇರ್ಲಿ ಬಿಡಿ, ಆಯ್ತು ಕೇಳಿದ್ರಲ್ಲ ಒಂದು ನನ್ನ ಟಿಕೆಟ್ ಅನೌನ್ಸ್ ಮಾಡೋದ್ರಿಂದ ಒಂದ್ ನಿಮಿಷ ಆಯ್ತು ಇರ್ಲಿ ಬಿಡು. ನಾನು ನಮ್ಮ ದೋಸ್ತ ತಮಾಷೆ ಕೇಳ್ತೀನಿ ಬಿಡು ಯಾದವ್, ಯಾಕಂತ ನೋಡಿ ಟಿಕೆಟ್ ಘೋಷಣೆ ಆಗೋಕ್ಕಿಂತ ಮೊದಲು ಈ ರೋಲ್ ನ ನಿಮ್ಗೆ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗುತ್ತಾ, ಈ ಚಾಲೆಂಜಸ್ ಎದುರಿಸಕ್ ಆಗುತ್ತಾ ಅಂತ ನಾನು ಕೇಳಿ. ಆಯ್ತಾ? ಅಲ್ಲ ಒಂದ್ ನಿಮಿಷ, ಅದನ್ನ ನಾನ್ ಯಾರಿಗೂ ಟಾಂಗ್ ಕೊಟ್ಟೆ, ಇನ್ ಮಾಡಿದೆ, ಚುಚ್ಚಿದೆ ಇದೆಲ್ಲ ಹೇಳಕ್ ಹೋಗ್ಬಿಡಿ. ನಾನು ವಿಚಾರ ಹೇಳಿದ್ದು ಈ ರೋಲಿಗೆ ನೀವು ಪ್ರಿಪೇರ್ ಆಗಿದ್ದೀರಾ ಅನ್ನೋದು ಒಂದೇ ಒಂದು ಪ್ರಶ್ನೆ. ಅವಾಗ ನೀವು ಜನತಾ ಪ್ರತಿನಿಧಿಯಾಗಿ ಮತ್ತು ರಾಜನಾಗಿ ಎರಡೂ ರೋಲ್ ಅನ್ನ ಪ್ಲೇ ಮಾಡಕ್ಕಲ್ಲ, ಒಂದನ್ನು ಪ್ಲೇ ಮಾಡಬೇಕಾಗುತ್ತೆ. ಗುರುರಾಜ್ ಅವರು ಪ್ರಶ್ನೆ ಅದನ್ನು ಕೇಳಿದ್ರು ಅಂತ ಅಷ್ಟೇ ಕೇಳಿದ್ದು. ಅದನ್ನು ನೀವು ಯಾರು ಅನ್ಯತಾ ಭಾವಿಸ್ಬೇಡಿ. ಆನಂತರ ಅವರಿಗೆ ಟಿಕೆಟ್ ಅನೌನ್ಸ್ ಆದ ನಂತರ ನಾನೇ ಅವರಿಗೆ ಖುದ್ದಾಗಿ ಕರೆ ಮಾಡಿ ನಿಮ್ಮ ಎಲೆಕ್ಷನ್ ಏಜೆಂಟ್ ಆಗಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿದ್ದೀನಿ. ನನಗೆ ಪಕ್ಷ ನನಗೆ ತಾಯಿ ಇದ್ದಂಗೆ. ಹಾಗಾದ್ರೆ ಪಕ್ಷಕ್ಕೂ ದ್ರೋಹ ಮಾಡಲ್ಲ, ಪಕ್ಕದವರಿಗೂ ದ್ರೋಹ ಮಾಡಲ್ಲ. ನಾನು ಪಕ್ಷದ ಲಾಯಲ್ ಸೋಲ್ಜರು. ಹಾಗಾಗಿ ಈಗ ಅದೇ ಪ್ರಶ್ನೆನ ಪುನರಾವರ್ತನೆ ಮಾಡೋದು ಬೇಡ ಅಂತ ಅಷ್ಟೇ ಕೇಳ್ಕೊಳ್ಳೋದು. ನೋಡಿ ಒಂದೇ ಒಂದ್ಸಲ ಕೇಳ್ಬಿಡ್ತೀನಿ, ನಾನು ನೀವು ಕೇಳ್ಬಿಡಿ, ಸಂವಾದ ಇರೋದು. ಈಗ ಒಂದೇ ನಿಮಿಷ ಇಷ್ಟೇ ಹೇಳ್ಬಿಡ್ತೀನಿ. ಈಗ ಅವ್ರೇನಂತ ಹೇಳಿದ್ದಾರೆ, ನಾನು ಅರಮನೆಯಿಂದ ಹೊರಗೆ ಬಂದು ಎಲ್ಲಾ ಸಂಸದರು ಯಾವ ರೀತಿ ಕಾರ್ಯನಿರ್ವಹಿಸ್ತಾರೆ ಆ ತರ ನಿರ್ವಹಿಸ್ತೀನಿ ಅಂತ ಹೇಳಿದ್ರೆ ಅಲ್ಲಿ ಆ ಪ್ರಶ್ನೆಗೆ ಉತ್ತರ ಸಿಗ್ತಾ ಇದೆ. ಈಗ ಅವರನ್ನು ಮುಗಿಸಿ ಏನ್ ತಪ್ಪ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ನಾನು. 2014 ಮಾರ್ಚ್ 13ನೇ ತಾರೀಕು ಪಕ್ಷ ನನ್ನನ್ನ ಕೊಡಗು ಮತ್ತು ಮೈಸೂರಿನ ಅಭ್ಯರ್ಥಿಯಾಗಿ ಘೋಷಣೆನ ಮಾಡ್ತು. ಅವ್ರು ಘೋಷಣೆ ಮಾಡ್ಬೇಕಾದ್ರೆ ಮೈಸೂರಲ್ಲಿ ಯಾರನ್ನಾರು ಕೇಳಿದ್ರ? ಯಾರನ್ನು ಕೇಳಲಿಲ್ಲ. ನನ್ನ ಕೇಳಿದ್ರೆ ನೀನು ಕೊಟ್ಟೆ ಕೊಡ್ತೀವಿ ಅಂತ ನನಗೆ ಹೇಳಿದ್ರ? ಇಲ್ಲ. ಅವತ್ತು ನಾನು ಸೂಕ್ತ ಅಭ್ಯರ್ಥಿ ಅಂತ ಹೇಳಿ ನನಗೆ ಘೋಷಣೆನ ಮಾಡ್ತು. ನಾನು ಕಳಿಸಿದ್ರು. ಇಲ್ಲೆಲ್ಲ ಕೂತಿರೋರು ಕೂಡ ದುಡಿದು ನನ್ನನ್ನು ಗೆಲ್ಸಿದ್ರು. 10 ವರ್ಷ MP ಮಾಡಿದ್ದಾರೆ. ಅದೇ 2024 ಮಾರ್ಚ್ 13 ಅದೇ ದಿನ ಯದುವೀರ್ ಅವ್ರನ್ನ ನಮ್ಮ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ದಾರೆ. ಇವತ್ತು ನಾನು ನನಗೆ ಉತ್ತರ ಕೊಡಬೇಕು, ನಂದೇನೋ ಪ್ರಶ್ನೆಗಳಿದೆ, ನನಗಿನ್ನೇನೋ ಸ್ಥಾನಮಾನ ಕೊಡಬೇಕು, ನನ್ನನ್ನು ಕನ್ವಿನ್ಸ್ ಮಾಡಬೇಕು, ಆ ಅನಿವಾರ್ಯತೆ ಪಕ್ಷಕ್ಕಿಲ್ಲ. 10 ವರ್ಷದ ಹಿಂದೆನೂ ಯಾರನ್ನೂ ಕೇಳಿ ನಂಗೆ ಟಿಕೆಟ್ ಕೊಟ್ಟಿರ್ಲಿಲ್ಲ. 10 ವರ್ಷದ ನಂತರನೂ ನನ್ನನ್ನು ಕೇಳಿ ಬೇರೆಯವ್ರಿಗೆ ಕೊಡ್ಬೇಕಾದ್ರೆ ಅಗತ್ಯ ಪಕ್ಷಕ್ಕಿಲ್ಲ.